ಕರ್ನಾಟಕ ರಾಜ್ಯದ ವನ್ಯಜೀವಿ ಮಂಡಳಿಗೆ ನನ್ನನ್ನು ಒಬ್ಬ ಸದಸ್ಯನಾಗಿ ನೇಮಕ ಮಾಡಿದ್ದಾರೆ. ನನ್ನ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣನವರು ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕೂಡ ಆಗಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನನ್ನ ಪಕ್ಷದ ರಾಜ್ಯದ ಅಧ್ಯಕ್ಷರಿಗೆ, ಕಾರ್ಯಕರ್ತರಿಗೆ ನಾನು ಕೃತಜ್ಞನಾಗಿದ್ದೇನೆ. ವೈಲ್ಡ್ ಲೈಫ್ ಅಂತಂದ್ರೆ ಅದೊಂಥರ ರಿಸ್ಕಿ ಜಾಬ್ ಇರುತ್ತೆ. ಹಲವಾರು ಆನೆಗಳ ದಾಳಿ ಆಗಿರ್ಬೋದು, ಹುಲಿಗಳ ದಾಳಿ ಆಗಿರ್ಬೋದು, ಈ ಕಾರ್ಯಾಚರಣೆಗೆಲ್ಲ ಭಾಗಿಯಾಗ್ತೀರಾ? ಹಲವಾರು ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಇದೆ, ತುಂಬ ಗಂಭೀರವಾಗಿದೆ ಈ ಸಮಸ್ಯೆ. ಅದರಲ್ಲಿ ಜೀವವನ್ನು ಕಳ್ಕೊಳ್ತಕ್ಕಂಥದ್ದು ಅಥವಾ ಶಾಶ್ವತ ಅಂಗವೈಫಲ್ಯತೆಗೆ ಜನ ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ಜನ ಒಳಗಾಗ್ತಾ ಇರ್ತಕ್ಕಂಥದ್ದು. ರೈತರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ನಾಶ ಆಗ್ತಾಕಿರ್ತಕ್ಕಂಥದ್ದು. ಅನಿಮಲ್ಸ್ಗಳನ್ನ ಕ್ಯಾಪ್ಚರ್ ಮಾಡುವಂತಹ ಸಂದರ್ಭಗಳಲ್ಲಿ ತಮಗೆ ಯಾವುದಾದ್ರೂ ಒಂದು ಪ್ರಾಣಕ್ಕೆ ಕುತ್ತಾಗುವಂತಹ ಒಂದು ಸಂದರ್ಭ ಏನಾದರೂ ಎದುರಾಗಿದೆ ಸರ್? ಅತಿ ಹೆಚ್ಚಾಗಿ ನಡೀತಾ ಬರ್ತಕ್ಕಂಥದ್ದು ಆನೆ ಮತ್ತು ಮಾನವನ ಸಂಘರ್ಷ, ಮತ್ತು ಹುಲಿ ಮತ್ತು ಮಾನವನ ಸಂಘರ್ಷ, ಮತ್ತು ಹಲವಾರು ಈಗ ಕಾಡು ಕೋಣಗಳು ಅಥವಾ ಕರಡಿ ದಾಳಿಗಳು, ಇದೆಲ್ಲ ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅತ್ಯಂತ ನಿಷ್ಠೆಯಿಂದ, ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ಪಾರದರ್ಶಕವಾಗಿ ನಾನು ಜೊತೆಗೂಡಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಕ್ಕಂತಹ ಒಂದು ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ವನ್ಯಜೀವಿಗಳ ಬಗ್ಗೆ ಅಪಾರವಾದಂತಹ ಪ್ರೀತಿ ಮತ್ತು ಕಾಳಜಿ ಅನ್ನ ಇಟ್ಕೊಂಡು ಅವುಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಬರ್ತಿದ್ದಂತಹ ಕೊಡಗು ಜಿಲ್ಲೆಯ ಸಂಕೇತ್ ಪೂವಯ್ಯರವರಿಗೆ ಇದೀಗ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಒಂದು ಸದಸ್ಯ ಸ್ಥಾನ ಸಿಕ್ಕಿದೆ. ಸದ್ಯಕ್ಕೆ ನನ್ನೊಟ್ಟಿಗೆ ಇವತ್ತು ಅವರೇ ಇದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ. ಸರ್, ಮೊದಲಿಗೆ ನಮಸ್ಕಾರ ಸರ್. ವೈಲ್ಡ್ ಲೈಫ್ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದ್ದೀರಾ, ಮೊದಲಿಗೆ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಕರ್ನಾಟಕ ರಾಜ್ಯದ ವನ್ಯಜೀವಿ ಮಂಡಳಿಗೆ ಸರ್ಕಾರ ನನ್ನನ್ನು ಒಬ್ಬ ಸದಸ್ಯನಾಗಿ ನೇಮಕ ಮಾಡಿದ್ದಾರೆ. ಇದಕ್ಕೆ ನಾನು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನನ್ನ ಪಕ್ಷದ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ನನ್ನ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣನವರು ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕೂಡ ಆಗಿದ್ದಾರೆ, ಅವರಿಗೆ ಮತ್ತು ನಮ್ಮ ಮಡಿಕೇರಿ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಮಂತ್ರಗೌಡ ಅವರಿಗೆ, ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂತಹ ಧರ್ಮಜ ಉತ್ತಪ್ಪನವ್ರಿಗೆ ಮತ್ತು ನನ್ನ ಜಿಲ್ಲೆಯ ಎಲ್ಲ ಮುಖಂಡರು, ರಾಜ್ಯದ ಮುಖಂಡರು ಮತ್ತು ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ನಾನು ಕೃತಜ್ಞನಾಗಿದ್ದೇನೆ. ಮತ್ತು ಈ ಸಿಕ್ಕಿದಂಥ ಅವಕಾಶದಲ್ಲಿ ಉತ್ತಮವಾಗಿ ಕೆಲಸ ಮಾಡುವಂತಹ ಎಲ್ಲರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಈಗ ಸಂಕೇತ್ ಪೂವಯ್ಯರವ್ರದ್ದು ಕೊಡಗು ಜಿಲ್ಲೆಗೆ ಮಾತ್ರ ಸೀಮಿತವಾಗಿತ್ತು, ಅಂದರೆ ತಮ್ಮ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ಕಾರ್ಯದಲ್ಲಿ. ಈಗ ರಾಜ್ಯಕ್ಕೇ ತಮ್ಮ ಒಂದು ಕೊಡುಗೆ ಬೇಕಾಗಿದೆ ಸರ್. ಯಾವೆಲ್ಲ ರೀತಿ ತಾವು ಪ್ರಿಪ್ರೇಷನ್ ಮಾಡ್ಕೋತೀರಾ? ಯಾವೆಲ್ಲ ರೀತಿ ಒಂದು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತೀರಾ ಸರ್? ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಅರಣ್ಯ ಸಚಿವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಮತ್ತು ಈ ಮಂಡಳಿಯಲ್ಲಿ ಇರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ ಹಲವಾರು ಕೆಲಸ ಕಾರ್ಯಗಳು ಆಗಬೇಕಾಗಿರ್ತಕ್ಕಂಥದ್ದು. ಒಂದು, ಅರಣ್ಯ ಪ್ರದೇಶದ ಸಂರಕ್ಷಣೆ, ವನ್ಯಜೀವಿಗಳ ಸಂರಕ್ಷಣೆ ಮತ್ತು ವನ್ಯಜೀವಿ ಮತ್ತು ಮಾನವನ ಸಂಘರ್ಷಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ವಿಚಾರ. ಇಂಥ ಹಲವಾರು ವಿಚಾರಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ವೇದಿಕೆಯಾಗಿದೆ ಇದು. ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲ ಅನುಭವಸ್ಥರು, ಹಿರಿಯರು, ಎಲ್ಲ ಇಲ್ಲಿ ಇರ್ತಕ್ಕಂತಹ ಮುಖಂಡರ ನೇತೃತ್ವದಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಈಗ ಸರ್, ವೈಲ್ಡ್ ಲೈಫ್ ಅಂತಂದ್ರೆ ಅದೊಂಥರ ರಿಸ್ಕಿ ಜಾಬ್ ಇರುತ್ತೆ. ಹಲವಾರು ಆನೆಗಳ ದಾಳಿ ಆಗಿರ್ಬೋದು, ಹುಲಿಗಳ ದಾಳಿ ಆಗಿರ್ಬೋದು, ಈ ಕಾರ್ಯಾಚರಣೆಗೆಲ್ಲ ಭಾಗಿಯಾಗ್ತೀರಾ. ಅಂಥದ್ರಲ್ಲಿ ಸರ್
ಆ, ಈಗ ಕೊಡಗಲ್ಲಿ ಅಪಾರವಾದಂತಹ ಈಗ ಆನೆಗಳ ದಾಳಿ ಇದೆ, ಅದನ್ನೆಲ್ಲ ಯಾವ ರೀತಿ ನಿಭಾಯಿಸ್ತಾ ಇದ್ರಿ? ಹಿಂದೆ ಯಾವುದು ಸ್ಥಾನ ಕೊಟ್ಟಿರಲಿಲ್ಲ, ಆಗಲೂ ಕೂಡ ಪ್ರಾಣಿಗಳ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ಇಟ್ಕೊಂಡು, ಪ್ರೀತಿ ಇಟ್ಕೊಂಡು ಅವುಗಳನ್ನು ಸಂರಕ್ಷಣೆ ಮಾಡಬೇಕು, ಮುಂದಿನ ಪೀಳಿಗೆಗೆ ಉಳಿಬೇಕು ಅನ್ನೋ ಥರ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರಿ. ಅವುಗಳನ್ನೆಲ್ಲ ನೆಲೆಸ್ಕೊಂಡ್ರೆ ಸರ್, ಆವಾಗ ಮಾಡಿದಂತಹ ಕೆಲಸಕ್ಕೆ ಈಗ ಒಂದು ಮೆಂಬರ್ಶಿಪ್ ಸಿಕ್ಕಿ ತಮ್ಮ ಒಂದು ಪರಿಶ್ರಮಕ್ಕೆ ಒಂದು ಫಲ ಸಿಕ್ತು ಅಂತ ಅನಿಸುತ್ತೆ ಸರ್. ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ತಾವು ಹೇಳಿದ ರೀತಿಯಲ್ಲಿ ನೋಡಿ ಅದು ಸರಿಯಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಇದೆ, ತುಂಬ ಗಂಭೀರವಾಗಿದೆ ಈ ಸಮಸ್ಯೆ. ಅದರಲ್ಲಿ ಜೀವವನ್ನು ಕಳ್ಕೊಳ್ತಕ್ಕಂಥದ್ದು ಅಥವಾ ಶಾಶ್ವತ ಅಂಗವೈಫಲ್ಯತೆಗೆ ಜನ ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ಜನ ಒಳಗಾಗ್ತಾ ಇರ್ತಕ್ಕಂಥದ್ದು, ಅಥವಾ ರೈತರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ನಾಶ ಆಗ್ತಾಕಿರ್ತಕ್ಕಂಥದ್ದು. ಇಂಥ ಘಟನೆಗಳು ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಸಂಭವಿಸ್ತಾ ಬರ್ತಾಯಿದೆ. ಅದರಲ್ಲಿ ತಾವು ಹೇಳಿದಾಗೆ ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾಗಿ ಅತ್ಯಂತ ಹೆಚ್ಚು ಇಂಥ ದುರ್ಘಟನೆಗಳಾಗ್ತಾ ಇರ್ತಕ್ಕಂಥದ್ದು. ಇದು ಬ್ರಿಟಿಷರ ಕಾಲದಿಂದನೂ ನಡ್ಕೊಂಡು ಬಂದಿದೆ. ಈಗ ಇದಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಹಿಡ್ಕೊಳ್ಬೇಕಾಗ್ತದೆ. ಅದು ಕಂದಕದ ನಿರ್ಮಾಣನೇ ವಿಚಾರ ಇರ್ಬೋದು, ಅಥವಾ ಕಂದಕ ಎಲ್ಲಿ ನಿರ್ಮಾಣ ಮಾಡೋಕ್ಕಾಗೋದಿಲ್ವೋ ಅಲ್ಲಿ ರೈಲ್ವೆ ಹಳಿಯ ಬೇಲಿಗಳು ಹಾಕ್ತಕ್ಕಂಥ ವಿಚಾರ ಇರ್ಬೋದು, ಅಥವಾ ವಿದ್ಯುತ್ ಶಕ್ತಿ ಅಳವಡಿಸ್ತಕ್ಕಂತಹ ತಂತಿಗಳನ್ನು ಹಾಕ್ತಕ್ಕಂಥದ್ದೇ ಇರ್ಬೋದು, ಅಥವಾ ಅಲ್ಲಿ ವನ್ಯಜೀವಿಗಳಿಗೆ ಕಾಡಿನ ಒಳಗೆ ನೀರು ಮತ್ತು ಆಹಾರದ ವ್ಯವಸ್ಥೆ ವೈಜ್ಞಾನಿಕವಾಗಿ ಯಾವ ರೀತಿ ಒದಗಿಸೋದು ಅಂತಕ್ಕಂಥ ವಿಚಾರ ಇರ್ಬೋದು, ಅಥವಾ ಇಲ್ಲಿ ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ನಾಗರಿಕರಿಗೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಕಾರ್ಯಾಗಾರಗಳನ್ನ ಮಾಡ್ತಕ್ಕಂಥ ವಿಚಾರ ಇರ್ಬೋದು. ಇಂಥ ಹಲವಾರು ವಿಚಾರಗಳಲ್ಲಿ ಚರ್ಚೆ ಆಗಬೇಕಾಗ್ತದೆ, ನಿಯಮಗಳನ್ನ ರೂಪಿಸಬೇಕಾಗ್ತದೆ, ಮತ್ತು ಅದನ್ನು ಅನುಷ್ಠಾನಕ್ಕೆ ತರಬೇಕಾಗ್ತದೆ. ಈಗ ತಾವು ಹೇಳಿದಾಗೆ ಈ ಅಧಿಕಾರ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಸಮಾಜದ ಮಧ್ಯೆ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ನಾನು ಮಾತ್ರ ಅಲ್ಲ, ನನ್ನ ಹಾಗೆ ಹಲವಾರು ಜನ ಕೊಡಗು ಜಿಲ್ಲೆಯಲ್ಲಿ ಮತ್ತು ಇತರ ಜಿಲ್ಲೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಮಗೇನಾಗ್ತದೆ, ನಮ್ಮ ಆ ಸೇವೆಯನ್ನು ಗುರುತಿಸಿ ವನ್ಯಜೀವಿ ಮಂಡಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಕೆಲಸದ ವೇಗ ಇನ್ನೂ ಹೆಚ್ಚಾಗ್ತದೆ. ಮತ್ತು ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಈ ಕೆಲಸ ಬರೋದರಿಂದ ಅದಕ್ಕೆ ನಮಗೆ ಅಧಿಕಾರ ಕೂಡ ಇರೋದರಿಂದ ಏನಾಗ್ತದೆ, ನಾವು ಸ್ವಲ್ಪ ಇನ್ನೂ ಹೆಚ್ಚು ಸಮರ್ಪಕವಾಗಿ ಇದಕ್ಕೆ ಪರಿಹಾರ ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಅದು ಖಂಡಿತ ಅನುಕೂಲ ಆಗ್ತದೆ. ಸರ್, ಈಗ ಸಾಕಷ್ಟು ವರ್ಷಗಳಿಂದ ಈ ವೈಲ್ಡ್ ಲೈಫಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟಿದ್ದೀರಾ. ಈ ಒಂದು ವೈಲ್ಡ್ ಲೈಫಲ್ಲಿ ಸರ್, ಈ ವೈಲ್ಡ್ ಅನಿಮಲ್ಸ್ಗಳನ್ನ ಕ್ಯಾಪ್ಚರ್ ಮಾಡುವಂತಹ ಸಂದರ್ಭಗಳಲ್ಲಿ ತಮಗೆ ಯಾವುದಾದ್ರೂ ಒಂದು ಪ್ರಾಣಕ್ಕೆ ಕುತ್ತಾಗುವಂತಹ ಒಂದು ಸಂದರ್ಭ ಏನಾದರೂ ಎದುರಾಗಿದೆ ಸರ್ ನಿಮ್ಮ ಒಂದು ಇದರಲ್ಲಿ ಕೆಲಸದಲ್ಲಿ? ಇಲ್ಲ, ಈಗ ಏನಾಗ್ತದೆ, ಈಗ ನಮಗೆ ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಅಂತ ಹೇಳಿದಾಗ ಅತಿ ಹೆಚ್ಚಾಗಿ ನಡೀತಾ ಬರ್ತಕ್ಕಂಥದ್ದು ಆನೆ ಮತ್ತು ಮಾನವನ ಸಂಘರ್ಷ, ಮತ್ತು ಹುಲಿ ಮತ್ತು ಮಾನವನ ಸಂಘರ್ಷ, ಮತ್ತು ಹಲವಾರು ಈಗ ಕಾಡು ಕೋಣಗಳು ಅಥವಾ ಕರಡಿ ದಾಳಿಗಳು, ಇದೆಲ್ಲ ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿ ಏನಾಗ್ತಾಯಿದೆ, ಅರಣ್ಯ ಇಲಾಖೆ ವತಿಯಿಂದ ಈಗ ಹೋದ ಒಂದು 4-5 ದಶಕಗಳಲ್ಲಿ ಇದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸಂಘರ್ಷ. ಈಗ ಹೋದ ಒಂದು 2 ದಶಕಗಳು ನಾವು ನೋಡಿದಾಗ ಇನ್ನೂ ಅತಿ ಹೆಚ್ಚು ಸಂಘರ್ಷ ಆಗ್ತಾಯಿದೆ. ಜೀವಹಾನಿ, ಬೆಳೆಹಾನಿ, ತಮಗೆ ಈ ಮೊದಲೇ ಹೇಳ್ದಂಗೆ ಶಾಶ್ವತ ಅಂಗವೈಫಲ್ಯತೆಗಳೆಲ್ಲ ಆಗ್ತಾಯಿದೆ. ಈಗ ವೈಜ್ಞಾನಿಕವಾಗಿ ಕಾರ್ಯಾಚರಣೆ ಮಾಡ್ತಕ್ಕಂಥ ವಿಚಾರ, ಅಥವಾ ಅಲ್ಲಿ ವಿಶೇಷವಾದಂತಹ ತರಬೇತಿಯನ್ನು ನೀಡ್ತಕ್ಕಂಥ ಅವಶ್ಯಕತೆ, ಕೆಲವೊಂದು ಈ ಏನು ವಿಶೇಷವಾದಂಥ ದಳ ಇರ್ತದೆ ಇದಕ್ಕೆ, ಏನು ಅರಣ್ಯ ಇಲಾಖೆಯೊಳಗೆ ಈ ವನ್ಯಜೀವಿಗಳನ್ನು ಪುನರ್ವಸತಿ ಮಾಡ್ತಕ್ಕಂಥದ್ದು, ಅದನ್ನು ಹಿಡಿತಕ್ಕಂಥದ್ದು ಮಾತ್ರ ಅಲ್ಲ, ಅದನ್ನು ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡ್ತಕ್ಕಂಥ ತರಬೇತಿ, ಅಥವಾ ಅಲ್ಲಿ ಸಿಬ್ಬಂದಿಗಳಿಗೆ ವಿಶೇಷವಾದಂತಹ ಸಲಕರಣೆ ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ವಾಹನಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ಆ ಕಾರ್ಯಪಡೆ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷ ಪರಿಣಿತಿ ಇರ್ತಕ್ಕಂಥವ್ರನ್ನೇ ಒಂದುಗೂಡಿಸಿ ರಚನೆ ಮಾಡ್ತಕ್ಕಂಥದ್ದು. ಇಂಥ ವಿಚಾರಗಳಲ್ಲೆಲ್ಲ ನಮಗೆ
ನನ್ನಂಥ ಈ ಹೋರಾಟಗಾರರಿಗೆ ಏನು ಅನುಭವ ಇದೆ, ನಾನು ಮಾತ್ರ ಅಲ್ಲ, ಮಂಡಳಿಯಲ್ಲಿ ಹಲವಾರು ಅನುಭವಸ್ಥರಿದ್ದಾರೆ. ನಮ್ಮ ಅನುಭವಗಳನ್ನೆಲ್ಲ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ ಈಗ ಸಿಕ್ಕಿದೆ. ಅದನ್ನು ಚರ್ಚೆ ಮಾಡಿ ಸನ್ಮಾನ್ಯ ಅರಣ್ಯ ಮಂತ್ರಿಗಳ ಮುಂದೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಅದನ್ನು ಇಟ್ಟು ಅವರ ಮಾರ್ಗದರ್ಶನದ ಮೇಲೆ, ಅವರ ಸಲಹೆ ಮೇಲೆ ಕೆಲಸ ಮಾಡುವಂಥ ಒಂದು ಅವಕಾಶ ಏನು ಸಿಕ್ಕಿದೆ, ಖಂಡಿತವಾಗಲೂ ಅದರಿಂದ ನಮ್ಮ ಕನಸೇನಿದೆ, ಈ ವನ್ಯಜೀವಿ ಮತ್ತು ಮಾನವನ ಸಂಘರ್ಷವನ್ನು ಅತೀ ಶೀಘ್ರದಲ್ಲಿ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು, ಮತ್ತು ವೈಜ್ಞಾನಿಕವಾಗಿ ವನ್ಯಜೀವಿಗಳು ಹೊರಗಡೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಒಂದು ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಏನು ಕೆಲಸ ಇದೆ ಅದನ್ನು ಒಂದು ಒಳ್ಳೆಯ ಒಂದು ವೇದಿಕೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಮತ್ತು ಅನುಷ್ಠಾನಕ್ಕೆ ಅಲ್ಲಿ ಏನು ಸರ್ಕಾರ ತೀರ್ಮಾನ ತಗೊಳ್ತದೆ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾವು ಜೊತೆಗೂಡಿ ಕೆಲಸ ಮಾಡುವಂಥ ಒಂದು ಅದ್ಭುತ ಒಂದು ಅವಕಾಶ ಸಿಕ್ಕಿದೆ. ಇದಕ್ಕಾಗಿ ಮತ್ತೊಮ್ಮೆ ನಾನು ನನ್ನ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣನವರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಅರಣ್ಯ ಸಚಿವರಿಗೆ, ಸನ್ಮಾನ್ಯ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿಗೆ, ಮತ್ತು ನನ್ನ ಎಲ್ಲ ಈ ಪಕ್ಷದ ಮುಖಂಡರು ಮತ್ತು ನಮ್ಮ ಮಡಿಕೇರಿ ಭಾಗದ ಶಾಸಕರು ಡಾಕ್ಟರ್ ಮಂತ್ರಗೌಡರು ಎಲ್ಲ ಮುಖಂಡರಿಗೆ ನಾನು ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಹೇಳೋದು ಮಾತ್ರ ಅಲ್ಲ, ಅತ್ಯಂತ ನಿಷ್ಠೆಯಿಂದ, ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ಪಾರದರ್ಶಕವಾಗಿ ಇರ್ತಕ್ಕಂಥ ಅನುಭವಗಳನ್ನೆಲ್ಲ ಸರ್ಕಾರದ ಜೊತೆ ಹಂಚ್ಕೊಳ್ಳೋದು ಮಾತ್ರ ಅಲ್ಲ, ಸರ್ಕಾರ ತಗೊಳ್ತಕ್ಕಂಥ ತೀರ್ಮಾನಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ನಾನು ಜೊತೆಗೂಡಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಕ್ಕಂತಹ ಒಂದು ಮಾತನ್ನು ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೇನೆ. ಎಸ್, ಇದಿಷ್ಟು ಏನು ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿರುವಂತಹ ಸಂಕೇತ್ ಪೊನ್ನಯ್ಯನವರ ಮಾತಾಗಿರುವಂಥದ್ದು. ಸದ್ಯಕ್ಕೆ ಇವ್ರು ಹೇಳ್ತಾ ಇರುವಂಥದ್ದು ಆ ಭಾಗದ ಶಾಸಕರಾಗಿರುವಂಥ ಎಸ್ ಪೊನ್ನಣ್ಣ ಅವರು ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವ ಅಂದರೆ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಇವರೆಲ್ಲ ಒಂದು ಸಪೋರ್ಟಿಂದ ಹೀಗಾಗಿ ಇವರ ಒಂದು ಜವಾಬ್ದಾರಿಯುತ ಸ್ಥಾನಕ್ಕೆ ಇವರನ್ನು ಒಂದು ಆಯ್ಕೆ ಮಾಡಿರುವಂಥದ್ದು. ಈ ಒಂದು ಜವಾಬ್ದಾರಿಯುತ ಸ್ಥಾನವನ್ನು ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಹಿಂದೆ ಯಾವ ರೀತಿ ಯಾವ ಸ್ಥಾನವೂ ಇಲ್ಲದೇ ಇದ್ರೂ ಕೂಡ ಯಾವ ರೀತಿ ಅದನ್ನು ನಾನು ಮುಂದುವರಿಸ್ಕೊಂಡು ಬಂದೆ, ಒಂದಿಷ್ಟು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಮುಂದಾದೆ, ಅದೇ ರೀತಿ ಈಗಲೂ ಕೂಡ ನಿಷ್ಠೆಯಿಂದ ಅದನ್ನು ನಿಭಾಯಿಸ್ತೀನಿ ಅನ್ನೋದನ್ನು ಕೂಡ ಇವರ ಮಾತುಗಳಲ್ಲಿ ಕೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್, ನಮ್ಮ ಟಿವಿ ಮೈಸೂರು.